ಮಾನ್ಯ ಅಧ್ಯಕ್ಷರೇ, ನಮ್ಮ ರಾಜ್ಯದಲ್ಲಿ ಬಹುತೇಕ ನಗರಗಳಲ್ಲಿ LPG ವಾಣಿಜ್ಯ ಸಿಲಿಂಡರ್ಗಳು ಬಹಳಷ್ಟು ಅಭಾವ ಆಗಿರೋಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮೊನ್ನೆ ತಾನೇ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಿನ್ನೆ ತಾನೇ ಅವ್ರ ಮುಂದೆನೂ ಪ್ರಸ್ತಾಪ ಮಾಡಿದೆ. ಈಗೇನಾಗಿದೆ ಮಾನ್ಯ ಸಭಾಧ್ಯಕ್ಷೆ, ನಾವೆಲ್ಲ ರೆಸ್ಟೋರೆಂಟ್ಗಳಲ್ಲಿ ಮತ್ತು ಸಣ್ಣ ಪುಟ್ಟ ಚಿಕ್ಕದಾದಂಥ ಹೋಟೆಲ್ಗಳಲ್ಲಿ ಇವತ್ತು ಪ್ರತಿಯೊಂದು ಊಟ ಉಪಚಾರಗಳು ಅದರ ಮೇಲೆ ಅವಲಂಬಿತವಾಗಿದ್ದಾವೆ. ಈಗ ಯುದ್ಧ ನಡೀತಾ ಇರೋಂಥ ಹಿನ್ನೆಲೆಯಲ್ಲಿ ಇಡೀ ಒಂದು ದೇಶದಲ್ಲೇ, ಅದರಲ್ಲೂ ಸಹ ಕರ್ನಾಟಕದಲ್ಲಿ, ಅದರಲ್ಲೂ ಸಹ ಬೆಂಗಳೂರಲ್ಲಿ ಬಹಳಷ್ಟು ಸಂಕಷ್ಟಕ್ಕೆ ಸಿಕ್ಕಿರೋಂಥ ಪರಿಸ್ಥಿತಿಯಲ್ಲಿ ಆಹಾರ ಪೂರೈಕೆ ಆಗದೇ ಇರೋಂಥದ್ದನ್ನ ತಮ್ಮ ಮುಂದೆ ನಾನು ನನ್ನ ಅಹವಾಲನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ವಿಶೇಷವಾಗಿ ಈ ಸಿಲಿಂಡರ್ ಅಭಾವನ ಯಾವ ರೀತಿ ಪರಿಹರಿಸಬೇಕು, ಯಾರು ಇದಕ್ಕೆ ಕಾರಣ, ಯಾರು ಇದನ್ನು ಹೊಣೆ ತೆಗೆದುಕೊತಾ ಇದ್ದಾರೆ, ಇದರ ಹಿಂದೆ ಇರುವಂತ ಪರಿಸ್ಥಿತಿ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದನ್ನ ನಾನು ತಮ್ಮ ಮೂಲಕ ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ಮಾನ್ಯ ಸಭಾಧ್ಯಕ್ಷ, ಈಗ ಆಹಾರ ಸಚಿವರು ಇಲ್ಲ, ನಾಳೆ ಉತ್ತರ ಕೊಡಿಸ್ತೇನೆ. ಫುಡ್ ಮಿನಿಸ್ಟರ್ ಇಲ್ಲ, ಆಹಾರ ಸಚಿವರು ಅಲ್ಲ. ಮಾನ್ಯ ಸಭಾಧ್ಯಕ್ಷ, ಒಂದ್ 2 ನಿಮಿಷ ಅಲ್ಲ 2 ನಿಮಿಷ ವಿಚಾರ ಮಾತಾಡಿ. ಸಾಹೇಬ್ರ ಮುಂದೆ ನಾನು ಹೇಳ್ತೀನಿ. ಒಂದ್ 2 ನಿಮಿಷ ಮುಖ್ಯಮಂತ್ರಿ ಸಾಹೇಬ್ರ ಹೇಳಲಿಕ್ಕೆ ಅವಕಾಶ ಕೊಡಿ. ಶರತ್ ನಿಮ್ಗೆಲ್ಲ ಗೊತ್ತಿದೆ, 0 ಅವರ್ ಇಲ್ಲಿ 1 ನಿಮಿಷ 2 ನಿಮಿಷ ಅಂತಿಲ್ಲ. ನಾವು ಉತ್ತರ ಕೊಡ್ತದೆ. ಈಗ ಮಾನ್ಯ ಸಭಾಧ್ಯಕ್ಷ, ಇವಾಗ ರೆಸ್ಟೋರೆಂಟ್ಸ್ ಆಯ್ತು, ಅದಕ್ಕೆ ಬೇರೆ ಸಮಯದಲ್ಲಿ ಚರ್ಚೆ ಮಾಡಿ. ಬಜೆಟ್ ನಲ್ಲಿ ಮಾತಾಡೋದು ನೀವು ಮಾತಾಡಿ. ಮನೆ ಅಧ್ಯಕ್ಷರೇ, ನನ್ನ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂತ ಒಂದು ವಾರ್ಡ್ ಅಲ್ಲಿ ಏನು ಈಗ SSLC ಎಕ್ಸಾಮಿಗೆ ಫುಡ್ ಮಿನಿಸ್ಟರ್ ಅವರಿಗೆ ಅವ್ರು ರೈಸ್ ಮಾಡಿದ್ದಾರೆ. LPG ಅಲ್ಲದೆ ಹೋಟೆಲ್ಗೆಲ್ಲ ಬಂದ್ ಆಗ್ತದೆ, ಚಲೋ ಅಲ್ಲಿ ಮಾಡ್ತಾರೆ ಅಂತ ಹೇಳಿಕೊಂಡು ಡಾಕ್ಟರ್ ರಂಗನಾಥ್ ಅವರು ಕೇಳಿರೋ ಪ್ರಶ್ನೆ. ಕೂತ್ಕೊಳ್ಳಿ. ಈಗಾಗಲೇ ಇಸ್ರೇಲ್ ಇರಾನ್ ಯುದ್ಧ ನಡೀತಾ ಇದೆ, ಹಡಗುಗಳು ಬರ್ತಾ ಎಲ್ಲ ಸ್ಟಾಪ್ ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ನಾನು ಈಗ ತಾನೇ ಆಯಿಲ್ ಕಂಪ್ನೀಸ್ ಜೊತೆಯಲ್ಲಿ ಮೀಟಿಂಗ್ ಮಾಡಿ, ನಾನು ನಮ್ಮ ಸೆಕ್ರೆಟರಿ ಕಮಿಷನರ್ BPL, HPCL, ಇಂಡಿಯನ್ ಆಯಿಲ್ ಮತ್ತು ಗೈಲ್ ಕಂಪನಿ ಮನೆ ಉಪಯೋಗಿಸೋದಕ್ಕೆ ಡೊಮೆಸ್ಟಿಕ್ಕು ನೋ ಪ್ರಾಬ್ಲಮ್, ಕನಿಷ್ಠ 1 ಸಿಲಿಂಡರ್ನ ಒಂದು ಕುಟುಂಬಕ್ಕೆ 25 ದಿನದಲ್ಲಿ ಉಪಯೋಗಿಸೋಕ್ಕೆ ಅವಕಾಶ ಇದೆ. ಅದು ಕಂಪ್ಲೀಟಾಗಿ ಕೊಡ್ತೀವಿ. ಈವನ್ ಯುದ್ಧ ನಿಂತರೆ ಪೂರ್ತಿ ಪ್ರಮಾಣದಲ್ಲಿ ಬೇಕಾದಷ್ಟು ಕೊಡೋಕ್ಕೆ ಅವಕಾಶ ಇದೆ. ಯುದ್ಧ ನಡೀತಾ ಇದ್ರೂ ಕೂಡ ಇಂಡಿಯನ್ ಪ್ರೊಡಕ್ಷನ್ 25 to 30% ಇದೆ. ಮತ್ತು ಬೇರೆ ಬೇರೆ ಸ್ವಲ್ಪ ನಿಲ್ಲಿಸಿ ಮನೆ ಉಪಯೋಗಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಜಸ್ಟ್ ಈಗ ಮೀಟಿಂಗ್ ಮಾಡಿ ಬಂದಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳನ್ನೇ ಆದೇಶ ಮಾಡಿದರು, ತಕ್ಷಣ ಮೀಟಿಂಗ್ ಮಾಡಿ ಗ್ರಾಹಕರಿಗೆ ಯಾವ ರೀತಿ ಸಲಹೆ ಕೊಡಬೇಕು ಅಂತ ನಾನು ಅಪೀಲ್ ಮಾಡ್ತೀನಿ. ವಿನಾಕಾರಣವಾಗಿ ಹೆಚ್ಚಾಗಿ ಖರ್ಚು ಮಾಡೋದನ್ನು ಬಿಡಬೇಕು. ಈ ಸಂದರ್ಭದಲ್ಲಿ ಮಿನಿಮಮ್ ಯೂಸ್ ಮಾಡ್ಕೋಬೇಕು, ಸ್ಟೋರೇಜ್ ಮಾಡೋದು ಮಾಡಕೂಡ್ದು. ಹೆಚ್ಚಾಗಿ ವಿನಾಕಾರಣವಾಗಿ ಸಿಲಿಂಡರ್ ಬೇಕು ಅಂತ ಅರ್ಜಿ ಹಾಕೋದು ಇವೆಲ್ಲ ಮಾಡಬಾರ್ದು. ಮಾಡಿದ್ದಾರೆ, ಮಾಡಿದ್ದಾರೆ. 1 ಸಿಲಿಂಡರ್ 1 ಮಾನ್ಯ ಮಂತ್ರಿಗಳೇ, ಪೂರ್ತಿ ಆಗಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.